ಈ ಆಷಾಢ ಶುರುವಾಯಿತು ಅಂತಂದರೆ ನನಗೆ ಅಕ್ಕನ ಮನೆ ನೆನಪಾಗುತ್ತೆ. ಯಾಕಂದರೆ ಆಷಾಢದಲ್ಲಿ ಬರೋ ಉಪವಾಸ ಹಬ್ಬ ಆಗಿರ್ಬೋದು ಅಥವಾ ಏಕಾದಶಿ ಆಗಿರ್ಬೋದು, ಆ ಹಬ್ಬಕ್ಕೆ ಅಂತ ನಾವು ಸ್ಕೂಲ್ ಡೇಸು ಕಾಲೇಜ್ ಡೇಸಲ್ಲೆಲ್ಲ ಹೋಗ್ತಾಯಿದ್ವಿ. ಹಬ್ಬ ಮಾಡೋದ್ರ ಜೊತೆಗೆ ಪಕ್ಕದೂರಲ್ಲಿ ನಡೆಯೋ ಜಾತ್ರೆಗೂ ಕೂಡ ಹೋಗ್ತಾಯಿದ್ವಿ. ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಜಾತ್ರೆಲಿ ಸಿಗೋ ಆಟ ಸಾಮಾನುಗಳೆಲ್ಲ ತಗೊಂಡು ಅಲ್ಲಿ ಕೊಡೋ ಲಾಡು ಪ್ರಸಾದ ಎಲ್ಲ ತಿಂದ್ಕೊಂಡು ಒಂದಿನ ರಜೆನ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ. ಇವಾಗ ಆಷಾಢ ಶುರುವಾಗಿದೆ. ಶುಕ್ರವಾರ ಮಂಗಳವಾರ ಅಂತೂ ಹೆಣ್ಮಕ್ಳಿಗೆ ಹಬ್ಬದ ರೀತಿ ವಾತಾವರಣ ಶುರುವಾಗುತ್ತೆ. ಕೆಲವರು ಆಷಾಢಕ್ಕೆ ಆಷಾಢ ಲಕ್ಷ್ಮಿ ಪೂಜೆ ಅಂತಲೂ ಕೂಡ ಮಾಡ್ತಾರೆ. ನಮ್ಮ ಸಂಪ್ರದಾಯದಲ್ಲಿ ದೀಪಕ್ಕೆ ಹೆಚ್ಚು ಮಹತ್ವ ಇದೆ. ದೀಪನ ಹಚ್ಚೋದ್ರಿಂದ ನಾವು ಮನೆಗೆ ಶುಭವಾಗುತ್ತೆ, ಕಲ್ಯಾಣ ಪ್ರಾಪ್ತಿಯಾಗುತ್ತೆ, ಮತ್ತು ಈ ಮನೆಯವರೆಲ್ಲರಿಗೂ ಆರೋಗ್ಯ ಉಂಟಾಗಲಿ, ಧನ ಸಂಪತ್ತು ಹೆಚ್ಚಾಗಲಿ ಅಂತ ದೇವರನ್ನು ಬೇಡ್ಕೊಂಡು ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲೇ ದೀಪನ ಹಚ್ತಾರೆ. ಇಲ್ಲಾಂದರೆ ಕೆಲವರು ಗೋಧೂಳಿ ಸಮಯದಲ್ಲೇ ದೀಪನ ಹಚ್ತಾರೆ. ಹಂಗಾಗಿ ದೀಪಕ್ಕೆ ನಾವು ಹೆಚ್ಚು ಮಹತ್ವನ ಕೊಟ್ಟಿದ್ದೀವಿ ಅಂತಲೇ ಹೇಳ್ಬೋದು.